ಯಾವ ಖಾತೆಯಲ್ಲಿ ನಿರೀಕ್ಷೆ ಇದ್ರಿ? ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ರಿ. ಈ ಬಾರಿ ತಾವು ಯಾವ ನಿರೀಕ್ಷೆ ಇದ್ರಿ? ಅದ್ರ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಆದ್ರೆ ಸರ್ಕಾರ ಪಕ್ಷ ಯಾವುದೇ ಕೊಟ್ಟರೆ ಅವಕಾಶ ಮಾಡ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ. ಇಲ್ಲ, ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಪಕ್ಷ ಖಂಡಿತವಾಗಿ ಅವ್ರಿಗೆ ಮಾತನಾಡುತ್ತೆ. ಸೀನಿಯರ್ ಲೀಡರ್ಸ್ ಅವ್ರ ಜೊತೆ ಮಾತನಾಡ್ತಾರೆ. ನಾವು ಆಗಿದೀವಿ ಅಂದ ತಕ್ಷಣ ನಮಗೇನು ಕೊಂಬಿಲ್ಲ, ನಮಗೇನು ಎಕ್ಸ್ಟ್ರಾ ಮೆರಿಟ್ ಇಲ್ಲ. ದ ಪೀಪಲ್ ಹ್ಯಾವ್ ನಾಟ್ ಗಾಟ್ ಆಪರ್ಚುನಿಟಿ, ಅವರು ನಮ್ಮಷ್ಟೇ ಅಥವಾ ನಮ್ಕೇನ ಬೆಟರ್ ಇರ್ತಕ್ಕಂಥವ್ರು. ಬಟ್ ಸಾಧಾರಣವಾಗಿ 34 ಜಾಸ್ತಿ ಮಿನಿಸ್ಟ್ರೇಷನ್ ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಈಗ ಹೇಳಕ್ ಹೋಗೋದಿಲ್ಲ. ಬಟ್ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದುಃಖ ಆಗಿದೆ, ಅವ್ರ ಬಗ್ಗೆ ನಮ್ ಫೀಲಿಂಗ್ಸ್ ಇದೆ, ಹಾರ್ಟ್ ಫೀಲ್ಡ್ ಫೀಲಿಂಗ್ಸ್ ಕೂಡ ಇದೆ. ಅವ್ರೇನು ಇವತ್ತು ಮನಸ್ತಾಪ ಆಗಿ ಮಾತನಾಡ್ತಿದ್ದಾರೆ, ಖಂಡಿತವಾಗಿ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಅವ್ರ ಜೊತೆ ಮಾತನಾಡುತ್ತೆ. ಈಗ ಅಲ್ಲ, ಬಹಳಷ್ಟು ವಿಷಾದವಾಗಿ ಕಳೆದ 1.5 ವರ್ಷ 2 ವರ್ಷದಿಂದ ಚಾರ್ಜಸ್ ಮುಕ್ತ ಆಗಿದ್ದಾರೆ. ಯಾವ್ದು ಚಾರ್ಜಸ್ ಪೂರ್ವಾಗಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸ್ಟಿಲ್ ಅದಕ್ಕೆ ಉತ್ತರ ಅವರು ಕೊಡ್ತಾರೆ, ಸರ್ಕಾರ ಉತ್ತರ ಕೊಡುತ್ತೆ. ಮಹಿಳೆಯರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಸರ್. ಇನ್ನು ಆಗ್ಬೇಕು, ಇನ್ನು ಪೆಂಡಿಂಗ್ ಇರ್ಬೇಕು ಅನ್ಸುತ್ತೆ. ಮೋಸ್ಟ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರಬಹುದು ಅಂತ ನನ್ನ ಮಾಹಿತಿ. ಬಟ್ ನೋಡೋಣ. ಗಾಯತ್ರಿ ಶಾಂತಗುರು ಅವರ ಹೆಸರನ್ನು ಅನೌನ್ಸ್ ಮಾಡಿ ಕೊನೆ ಕ್ಷಣದಲ್ಲಿ ಹಿಂಪಡೆದಿಲ್ಲ. ಅದು ಮಹಿಳೆಯರಿಗೆ ಮಾಡಿದ ಅವಮಾನ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ವಿಲ್ ವೇಟ್ ಅಂಡ್ ಸಿ. ಯಾವ ಖಾತೆಯಲ್ಲಿ ನಿರೀಕ್ಷೆ ಇದ್ರಿ? ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ರಿ. ಈ ಬಾರಿ ತಾವು ಯಾವ ನಿರೀಕ್ಷೆ ಇದ್ರಿ? ಅದ್ರ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಆದ್ರೆ ಸರ್ಕಾರ ಪಕ್ಷ ಯಾವುದೇ ಕೊಟ್ಟರೆ ಅವಕಾಶ ಮಾಡ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ. ಇಲ್ಲ, ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಪಕ್ಷ ಖಂಡಿತವಾಗಿ ಅವ್ರಿಗೆ ಮಾತನಾಡುತ್ತೆ. ಸೀನಿಯರ್ ಲೀಡರ್ಸ್ ಅವ್ರ ಜೊತೆ ಮಾತನಾಡ್ತಾರೆ. ನಾವು ಆಗಿದೀವಿ ಅಂದ ತಕ್ಷಣ ನಮಗೇನು ಕೊಂಬಿಲ್ಲ, ನಮಗೇನು ಎಕ್ಸ್ಟ್ರಾ ಮೆರಿಟ್ ಇಲ್ಲ. ದ ಪೀಪಲ್ ಹ್ಯಾವ್ ನಾಟ್ ಗಾಟ್ ಆಪರ್ಚುನಿಟಿ, ಅವರು ನಮ್ಮಷ್ಟೇ ಅಥವಾ ನಮ್ಕೇನ ಬೆಟರ್ ಇರ್ತಕ್ಕಂಥವ್ರು. ಬಟ್ ಸಾಧಾರಣವಾಗಿ 34 ಜಾಸ್ತಿ ಮಿನಿಸ್ಟ್ರೇಷನ್ ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಈಗ ಹೇಳಕ್ ಹೋಗೋದಿಲ್ಲ. ಬಟ್ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದುಃಖ ಆಗಿದೆ, ಅವ್ರ ಬಗ್ಗೆ ನಮ್ ಫೀಲಿಂಗ್ಸ್ ಇದೆ, ಹಾರ್ಟ್ ಫೀಲ್ಡ್ ಫೀಲಿಂಗ್ಸ್ ಕೂಡ ಇದೆ. ಅವ್ರೇನು ಇವತ್ತು ಮನಸ್ತಾಪ ಆಗಿ ಮಾತನಾಡ್ತಿದ್ದಾರೆ, ಖಂಡಿತವಾಗಿ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಅವ್ರ ಜೊತೆ ಮಾತನಾಡುತ್ತೆ. ಈಗ ಅಲ್ಲ, ಬಹಳಷ್ಟು ವಿಷಾದವಾಗಿ ಕಳೆದ 1.5 ವರ್ಷ 2 ವರ್ಷದಿಂದ ಚಾರ್ಜಸ್ ಮುಕ್ತ ಆಗಿದ್ದಾರೆ. ಯಾವ್ದು ಚಾರ್ಜಸ್ ಪೂರ್ವಾಗಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸ್ಟಿಲ್ ಅದಕ್ಕೆ ಉತ್ತರ ಅವರು ಕೊಡ್ತಾರೆ, ಸರ್ಕಾರ ಉತ್ತರ ಕೊಡುತ್ತೆ. ಮಹಿಳೆಯರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಸರ್. ಇನ್ನು ಆಗ್ಬೇಕು, ಇನ್ನು ಪೆಂಡಿಂಗ್ ಇರ್ಬೇಕು ಅನ್ಸುತ್ತೆ. ಮೋಸ್ಟ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರಬಹುದು ಅಂತ ನನ್ನ ಮಾಹಿತಿ. ಬಟ್ ನೋಡೋಣ. ಗಾಯತ್ರಿ ಶಾಂತಗುರು ಅವರ ಹೆಸರನ್ನು ಅನೌನ್ಸ್ ಮಾಡಿ ಕೊನೆ ಕ್ಷಣದಲ್ಲಿ ಹಿಂಪಡೆದಿಲ್ಲ. ಅದು ಮಹಿಳೆಯರಿಗೆ ಮಾಡಿದ ಅವಮಾನ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ವಿಲ್ ವೇಟ್ ಅಂಡ್ ಸಿ. ಯಾವ ಖಾತೆಯಲ್ಲಿ ನಿರೀಕ್ಷೆ ಇದ್ರಿ? ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ರಿ. ಈ ಬಾರಿ ತಾವು ಯಾವ ನಿರೀಕ್ಷೆ ಇದ್ರಿ? ಅದ್ರ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಆದ್ರೆ ಸರ್ಕಾರ ಪಕ್ಷ ಯಾವುದೇ ಕೊಟ್ಟರೆ ಅವಕಾಶ ಮಾಡ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ. ಇಲ್ಲ, ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಪಕ್ಷ ಖಂಡಿತವಾಗಿ ಅವ್ರಿಗೆ ಮಾತನಾಡುತ್ತೆ. ಸೀನಿಯರ್ ಲೀಡರ್ಸ್ ಅವ್ರ ಜೊತೆ ಮಾತನಾಡ್ತಾರೆ. ನಾವು ಆಗಿದೀವಿ ಅಂದ ತಕ್ಷಣ ನಮಗೇನು ಕೊಂಬಿಲ್ಲ, ನಮಗೇನು ಎಕ್ಸ್ಟ್ರಾ ಮೆರಿಟ್ ಇಲ್ಲ. ದ ಪೀಪಲ್ ಹ್ಯಾವ್ ನಾಟ್ ಗಾಟ್ ಆಪರ್ಚುನಿಟಿ, ಅವರು ನಮ್ಮಷ್ಟೇ ಅಥವಾ ನಮ್ಕೇನ ಬೆಟರ್ ಇರ್ತಕ್ಕಂಥವ್ರು. ಬಟ್ ಸಾಧಾರಣವಾಗಿ 34 ಜಾಸ್ತಿ ಮಿನಿಸ್ಟ್ರೇಷನ್ ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಈಗ ಹೇಳಕ್ ಹೋಗೋದಿಲ್ಲ. ಬಟ್ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದುಃಖ ಆಗಿದೆ, ಅವ್ರ ಬಗ್ಗೆ ನಮ್ ಫೀಲಿಂಗ್ಸ್ ಇದೆ, ಹಾರ್ಟ್ ಫೀಲ್ಡ್ ಫೀಲಿಂಗ್ಸ್ ಕೂಡ ಇದೆ. ಅವ್ರೇನು ಇವತ್ತು ಮನಸ್ತಾಪ ಆಗಿ ಮಾತನಾಡ್ತಿದ್ದಾರೆ, ಖಂಡಿತವಾಗಿ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಅವ್ರ ಜೊತೆ ಮಾತನಾಡುತ್ತೆ. ಈಗ ಅಲ್ಲ, ಬಹಳಷ್ಟು ವಿಷಾದವಾಗಿ ಕಳೆದ 1.5 ವರ್ಷ 2 ವರ್ಷದಿಂದ ಚಾರ್ಜಸ್ ಮುಕ್ತ ಆಗಿದ್ದಾರೆ. ಯಾವ್ದು ಚಾರ್ಜಸ್ ಪೂರ್ವಾಗಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸ್ಟಿಲ್ ಅದಕ್ಕೆ ಉತ್ತರ ಅವರು ಕೊಡ್ತಾರೆ, ಸರ್ಕಾರ ಉತ್ತರ ಕೊಡುತ್ತೆ. ಮಹಿಳೆಯರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಸರ್. ಇನ್ನು ಆಗ್ಬೇಕು, ಇನ್ನು ಪೆಂಡಿಂಗ್ ಇರ್ಬೇಕು ಅನ್ಸುತ್ತೆ. ಮೋಸ್ಟ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರಬಹುದು ಅಂತ ನನ್ನ ಮಾಹಿತಿ. ಬಟ್ ನೋಡೋಣ. ಗಾಯತ್ರಿ ಶಾಂತಗುರು ಅವರ ಹೆಸರನ್ನು ಅನೌನ್ಸ್ ಮಾಡಿ ಕೊನೆ ಕ್ಷಣದಲ್ಲಿ ಹಿಂಪಡೆದಿಲ್ಲ. ಅದು ಮಹಿಳೆಯರಿಗೆ ಮಾಡಿದ ಅವಮಾನ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ವಿಲ್ ವೇಟ್ ಅಂಡ್ ಸಿ.